ಇತ್ತೀಚಿನ ದಿನಮಾನಗಳಲ್ಲಿ ತಮಗೆಲ್ಲ ಗೊತ್ತಿರುವ ಹಾಗೆ ಒಂದು ಮನೆಯನ್ನು ಸಾಗಿಸುವುದು, ಒಂದು ಮನೆಯನ್ನು ಜವಾಬ್ದಾರಿಯುತವಾಗಿ ನಡೆಸ್ಕೊಂಡು ಹೋಗೋದು ಎಷ್ಟು ಕಠಿಣ ಅನ್ನೋದ್ರ ಬಗ್ಗೆ ಪುರುಷನು ಪಟ್ಟುಕೊಡ್ತಕ್ಕಂಥ ಅಥವಾ ಪುರುಷ ಪಡ್ತಕ್ಕಂಥ ಬಾಧೆ, ಕಷ್ಟ, ನೋವು, ನಲಿವುಗಳನ್ನು ನಾನು ಎರಡೆರಡು ಕಂದ ಪದ್ಯಗಳಲ್ಲಿ ನಿಮ್ಮ ಮುಂದೆ ವಾಚನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಕವಿತೆಯ ಶೀರ್ಷಿಕೆ ಮನೆ ಜವಾಬ್ದಾರಿ. ಮನೆ ಜವಾಬ್ದಾರಿ. ಕುಣಿಯುತ್ತಾ ನಲಿಯುತ್ತಾ ನುಲಿಯುತ್ತಾ ಮದುವೆ ಮಾಡ್ಕೊಂಡು, ಕುಣಿಯುತ್ತಾ ನಲಿಯುತ್ತಾ ನುಲಿಯುತ್ತಾ ಮದುವೆ ಮಾಡ್ಕೊಂಡು, ನಂತರ ಸ್ವರ್ಗವೆಂದರೆ ಮದುವೆ ಆದ ಮೇಲೆ ಅಂತ ತಿಳ್ಕೊಂಡು, ನಂತರ ಸ್ವರ್ಗವೆಂದರೆ ಮದುವೆ ಆದ ಮೇಲೆ ಅಂತ ತಿಳ್ಕೊಂಡು, ಈಗ ಆರಂಭ ಸಂಸಾರ ಜಂಜಾಟಗಳ ಸರಪಳಿಕೊಂಡು, ಈಗ ಆರಂಭ ಸಂಸಾರ ಜಂಜಾಟಗಳ ಸರಪಳಿಕೊಂಡು, ಸಂಸಾರದ ಆಳ ತಿಳಿಯೋದರಲ್ಲಿ ಅರ್ಧ ಆಯಸ್ಸೇ ಕಳ್ಕೊಂಡು, ಈಗ ಆರಂಭ ಸಂಸಾರ ಜಂಜಾಟಗಳ ಸರಪಳಿಕೊಂಡು, ಸಂಸಾರದ ಆಳ ತಿಳಿಯೋದರಲ್ಲಿ ಅರ್ಧ ಆಯಸ್ಸು ಕಳ್ಕೊಂಡು, ಅಪ್ಪ ನಮಗೆ ಗೊತ್ತಾಗದಂತೆ ಸಂಸಾರ ಜವಾಬ್ದಾರಿ ನಿಭಾಯಿಸುತ್ತಿದ್ದ, ಅಪ್ಪ ನಮಗೆ ಗೊತ್ತಾಗದಂತೆ ಸಂಸಾರ ಜವಾಬ್ದಾರಿ ನಿಭಾಯಿಸುತ್ತಿದ್ದ, ನಮಗೆ ಅದರ ಭಾರ ತಿಳಿಸದೆ ಕಷ್ಟಪಡುತ್ತಿದ್ದ, ನಮಗೆ ಅದರ ಭಾರ ತಿಳಿಯದೆ ಕಷ್ಟಪಡುತ್ತಿದ್ದ. ನಾವೆಲ್ಲ ಅಪ್ಪ ಏನು ಮಹಾ ಅಂದುಕೊಂಡು ಅಪ್ಪನ ಅಲ್ಲುಗಳಿತಿದ್ವಿ. ನಾವೆಲ್ಲ ಅಪ್ಪ ಏನು ಮಹಾ ಅಂದುಕೊಂಡು ಅಪ್ಪನ ಅಲ್ಲುಗಳಿತಿದ್ವಿ. ಈಗ ಜವಾಬ್ದಾರಿ ನಿನ್ನ ಮೇಲೆ ಬಿದ್ದಾಗ ಗಪ್ಪನ ಕುಳಿತಿದ್ವಿ. ಈಗ ಜವಾಬ್ದಾರಿ ನಿಮ್ಮ ಮೇಲೆ ಬಿದ್ದಾಗ ಗಪ್ಪನ ಕುಳಿತಿದ್ವಿ. ಇದು ಎಷ್ಟು ಸತ್ಯ ಎಂಬುದನ್ನು ಕಮೆಂಟ್ಗಳ ಮೂಲಕ ತಿಳಿಸಿರಿ ಎಂದು ತಮ್ಮಲ್ಲಿ ನಾನು ಕೇಳ್ಕೊತೇನೆ. ಧನ್ಯವಾದಗಳು.